ಮಾಜಿ ಸಚಿವ ವಿನಯ್ ಕುಲಕರ್ಣಿಗೆ ಜಾಮೀನು ಹಿನ್ನೆಲೆಯಲ್ಲಿ ಯೋಗೀಶ್ ಗೌಡ ಪತ್ನಿ ಮಲ್ಲಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವೇನಪ್ಪ ಹೇಳೋದು ಇದರಲ್ಲಿ? ನ್ಯಾಯಾಲಯ ನ್ಯಾಯಾಧೀಶರಿಗೆ ಬಿಟ್ಟಂಥ ವಿಚಾರ ಇದು. ಕೋರ್ಟ್ ತೀರ್ಪಿಗೆ ನಮ್ಮದೇನು ಹಿನ್ನಡೆ ಆಗಿಲ್ಲ. ಇಲ್ಲಿ ನಾನೇನು ಕಾನೂನು ಹೋರಾಟವನ್ನು ಈ ವಿಚಾರದಲ್ಲಿ ಮುಂದುವರೆಸಲ್ಲ. ಸುಪ್ರೀಂ ಕೋರ್ಟ್ಗೂ ನಾನು ಹೋಗಲ್ಲ ಯಾವುದೇ ಕಾರಣಕ್ಕೂ ಅಂತ ಮಲ್ಲಮ್ಮ ಹೇಳಿದ್ದಾರೆ. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂಥೇಳಿ ಯೋಗೀಶ್ ಗೌಡ ಸಹೋದರ ಅವ್ರು ಹೇಳಿಬಿಟ್ಟಿದ್ದಾರೆ. ಇಲ್ಲೆಲ್ಲ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಮಗೂ ಕಾನೂನು ಗೊತ್ತಿದೆ, ಅವರಿಗೂ ಕಾನೂನಿದೆ ಅಂತೇಳಿ ಗುರುನಾಥ್ ಮಾತನಾಡಿದ್ದಾರೆ. ತಡೆಯಾಜ್ಞೆ ಪ್ರಶ್ನೆ ಮಾಡಿಕೊಂಡು ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾ ಇದ್ದೀವಿ ಅಂಥೇಳಿ ಇನ್ನೊಂದು ಕಡೆ ಬಸವರಾಜ ಕೊರವರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯಾಧೀಶರು ಬಿಟ್ಟಿದ್ದ ನ್ಯಾಯಾಲಯ ಕೊಟ್ಟಿದ್ದು ನ್ಯಾಯಾಲಯದ ತೀರ್ಪು ಅಂತಿಮ್. ನಾವು ಅದಕ್ಕೆ ಅದ ನ್ಯಾಯಾಧೀಶರಿಗೆ ನ್ಯಾಯಾಲಯ ಕೊಟ್ಟಿದ್ದ ಅದ್ರ ಬಗ್ಗೆ ನಾ ಏನ್ ಮಾತಾಡಕ್ ಹೋಗಲ್ಲ. ಅದೇನ್ ಮ್ಯಾಲ ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನ್ ತೀರ್ಪು ತೋತೈತಿ ಅದ ಅಂತೇಳಿ ಭರವಸೆ ಇತ್ತು ಅನ್ನಕದ ಕೋರ್ಟ್ ಅಲ್ಲೇನ್ ತೀರ್ಪು ನಡ್ತೈತಿ ಅದಲ್ಲ. ಅಲ್ಲಿದೆ ನಮ್ಗೇನ್ ಗೊತ್ತಾಕೈತಿ? ಯಾರಿಗೂ ಗೊತ್ತಾಗಿಲ್ಲ. ಅವ್ರಿಗೆ ಶಿಕ್ಷೆ ಆಕೈತಿ ಅಂತ ಏನಾರ ಗೊತ್ತಿತ್ತ? ಇಲ್ಲ ಅವ್ರ ಶಿಕ್ಷೆ ಈಗ ಜಾಮೀನ್ ಕೊಟ್ಟಂತ ಗೊತ್ತಾಕೈತಿ? ನಮ್ಗೇನು ಗೊತ್ತಾಗ ಹಿನ್ನಡೆ ಅನ್ನಕ್ ಏನದ ಕೋರ್ಟ್ನಾಗ ಏನ್ ನಡೀತೈತಿ ಅದ್ರ ಬಗ್ಗೆ ನಾವೇನ್ ಮಾಡಿದ್ರು ನಡೆಯಂಗಿಲ್ಲ. ನಮ್ದೇನೋ ಇಲ್ಲಿ ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಈಗ ಗುರುನಾಥ್ ಗೌಡ ಆಗಿರ್ಬೋದು, ಕೊರವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ. ಇಲ್ಲ, ನಾವ್ ಹೋಗಂಗಿಲ್ಲ. ನಾವು ಯಾಕಂದ್ರೆ ನಂದು ಮಕ್ಕಳು ಎಜುಕೇಶನ್ ಆಮೇಲೆ ಕ್ಷೇತ್ರ ಜನ ಬೇಕು ನಂಗ. ನಾನು ಯಾರನ್ನು ವಿರೋಧ ಕಟ್ಕೊಂಡು ಯಾರಿಗೂ ಅನ್ಯಾಯ ಮಾಡ್ಕೊತ ಹೋಗಂಗಿಲ್ಲ. ನಂಗೆ ಎಷ್ಟು ಅನ್ಯಾಯ ಆಗಿದೆ ಅಂದ್ರೆ ನಾ ಎಲ್ಲಾರ್ಗು ಒಳ್ಳೇದ ಬಯಸ್ತೇನೆ. ಈಗ ವಿಚಾರ ಮಾಡಿದೇವ್ರಿ, ನಮ್ಗೆ ವಕೀಲರು ನಮಗೆ ಫೋನ್ ಹಚ್ಚಿ ಜಾಮೀನು ಸಿಕ್ಕೈತೆ ಅಂತೇಳಿ ಹೇಳಿದ್ರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವ್ರ ಕಡೆ ಬಂದೆ. ನಾನು ಏನಿಲ್ಲ, ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು